ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಎಸ್ ಮಡ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜನವರಿ 5, 2026ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡುವಂತಹ PIB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ. 1ನೇ ಕ್ವಶನ್, ಇತ್ತೀಚೆಗೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ HAL ಅಭಿವೃದ್ಧಿಪಡಿಸಿದಂತಹ ಧ್ರುವ ಎನ್ ಜನರೇಷನ್ ಎಂಬುದು ಕೆಳಗಿನ ಯಾವ ವಿಧದ ವ್ಯವಸ್ಥೆಯಾಗಿದೆ? ಹಾಗಾದರೆ ಇತ್ತೀಚೆಗೆ ನೋಡಿ, HAL ಧ್ರುವ ಎನ್ ಜನರೇಷನನ್ನು ಅಭಿವೃದ್ಧಿಪಡಿಸಿದೆ. ಅಂದರೆ ಧ್ರುವ NG ಅಂತ ಕರೀತಾರೆ. ಅದನ್ನು NG ಅಂತಂದರೆ ನ್ಯೂ ಜನರೇಷನ್ ಅಂತ. ಓಕೆ ನೋಡಿ, ಇಲ್ಲಿ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ಧ್ರುವ NG ಅಂತ ಕರೀತಾರೆ. NG ಅಂದರೆ ನ್ಯೂ ಜನರೇಷನ್ ಅಂತ ಕರಿತೀವಿ. ಇದೊಂದು ಹೆಲಿಕಾಪ್ಟರ್ ಆಗಿದೆ. ನೋಡಿ, ಆಪ್ಷನ್ ನಂಬರ್ 1 ಸರಿಯಾಗಿರ್ತಕ್ಕಂಥದ್ದು. ಹೆಚ್ಚಿನ ಡೀಟೇಲ್ಸ್ ಗಮನಿಸಬಹುದು. ಪ್ರಜಾವಾಣಿ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. 1500 ಹೆಲಿಕಾಪ್ಟರ್ ಮಾರಾಟದ ಗುರಿಯನ್ನು ಹೊಂದಿದೆ. HAL ಅಧ್ಯಕ್ಷ DK ಸುನಿಲ್ ಈ ಮಾಹಿತಿಯನ್ನು ತಿಳಿಸಿದ್ದಾರೆ. ವಾಣಿಜ್ಯ ಬಳಕೆಗೆ ಧ್ರುವ ಎನ್ ಜನರೇಷನ್. ಹಾಗಾದರೆ ಧ್ರುವ ನ್ಯೂ ಜನರೇಷನ್ ಒಂದು ಹೆಲಿಕಾಪ್ಟರ್ ಏನಿದೆ, ಇದನ್ನು ವಾಣಿಜ್ಯ ಬಳಕೆಗಾಗಿ ತಯಾರಿಸಲಾಗ್ತಾ ಇದೆ. ಓಕೆ, ವಾಣಿಜ್ಯ ಬಳಕೆಗಾಗಿ ತಯಾರಿಸಲಾಗ್ತಾ ಇದೆ. ಈ ವಿಮಾನದ ಪ್ರಮುಖ ಸಾಮರ್ಥ್ಯವನ್ನು ಗಮನಿಸೋದಾದರೆ, ಇದು ನೋಡಿ 1055 kg ತೂಕದಷ್ಟು ಇಂಧನ ಸಾಮರ್ಥ್ಯವನ್ನು ಹೊಂದಿದೆ. ಗರಿಷ್ಠ ಹಾರಾಟದ ವೇಗ 250 ಕಿಲೋಮೀಟರ್ವರೆಗೂ ಇದು ಹಾರಾಟ ನಡೆಸುವ ಸಾಮರ್ಥ್ಯವನ್ನು ಹೊಂದಿದೆ. ಸರಿಸುಮಾರು ನೋಡೋದಾದರೆ ಇದು 630 ಒಮ್ಮೆಗೆ ಕ್ರಮಿಸಬಹುದಾದ ಗರಿಷ್ಠ ಅಂತರ. ನೋಡಿ, 630 ಕಿಲೋಮೀಟರ್ ಅಂತರದವರೆಗೆ ಇದು ಕ್ರಮಿಸಬಹುದಾದಂತಹ ಸಾಮರ್ಥ್ಯವನ್ನು ಹೊಂದಿದೆ. ಆತ್ಮನಿರ್ಭರ್ ಭಾರತಕ್ಕೆ ಇದರ ಹೆಜ್ಜೆ ಪ್ರಮುಖ ಮೈಲುಗಲ್ಲಾಗಿದೆ. ಇದರ ಬಗ್ಗೆ ನಾವು ಹೆಚ್ಚಿನ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ನೋಡಿ, ಧ್ರುವ NG ಅಥವಾ ನ್ಯೂ ಜನರೇಷನ್ ಎಂಬುದು ನೆಕ್ಸ್ಟ್ ಜನರೇಷನ್ ಅಂತ ಕರೀತಾರೆ. ಧ್ರುವ ಹೆಲಿಕಾಪ್ಟರ್ ಇದು ಭಾರತೀಯ ವಿಮಾನಯಾನ ಸಂಸ್ಥೆಯಾಗಿರ್ತಕ್ಕಂಥ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದಂತಹ ವಾಣಿಜ್ಯ ಉದ್ದೇಶಗಳಿಗಾಗಿ ವಿನ್ಯಾಸಗೊಂಡಂತಹ ಹೊಸ ತಲೆಮಾರಿನ ಹೆಲಿಕಾಪ್ಟರ್ ಆಗಿದೆ. ಇದನ್ನು ವಿದೇಶಿ ಹೆಲಿಕಾಪ್ಟರ್ಗಳಿಗೆ ಸ್ವದೇಶಿ ಪರ್ಯಾಯವಾಗಿ ರೂಪಿಸಲಾಗಿದೆ ಮತ್ತು ಇದು VIP ಸಾರಿಗೆ, ವೈದ್ಯಕೀಯ ಸೇವೆ ಅಂದರೆ ಏರ್ ಆಂಬ್ಯುಲೆನ್ಸ್ಗಳಿಗೆ, ತೈಲ ಮತ್ತು ಅನಿಲ ಕ್ಷೇತ್ರಗಳ ಆಫ್ಶೋರ್ ಕಾರ್ಯಾಚರಣೆಗಳಿಗೆ ಬಳಸಲು ಇದು ಸೂಕ್ತವಾಗಿರ್ತಕ್ಕಂಥದ್ದು. ನೋಡಿ, ಇದರ ಉದ್ದೇಶವೇನಾಗಿದೆ ಅಂದರೆ ಇದು ಯಾರ್ಯಾರಿಗೆಲ್ಲ ಸಹಾಯಕವಾಗಲಿದೆ ಅಂತಕ್ಕಂಥ ಡೀಟೇಲ್ಸ್ ಇಲ್ಲಿ, ಯಾಕಂದರೆ ಸೂಕ್ಷ್ಮವಾಗಿ ಕ್ವಶನ್ಗಳನ್ನು ಕೇಳಿದಾಗ ಎಲ್ಲ ಬರೀಬೇಕಾಗುತ್ತೆ. ಇಷ್ಟು ಮಾಹಿತಿ ನೆನಪಿರಲಿ. ಇದರ ಮುಖ್ಯ ವೈಶಿಷ್ಟ್ಯಗಳು ಏನೇನು? ಹಾಗಾದರೆ ನೋಡಿ, ಇದೊಂದು ಬಹುಪಾತ್ರದ ಸಾಮರ್ಥ್ಯವನ್ನು ಹೊಂದಿದೆ. ಯಾವ ರೀತಿ ಬಹುಪಾತ್ರವನ್ನು ಹೊಂದಿದೆ? ಇದು VIP ಸಾರಿಗೆ ಆಗಿರ್ಬೋದು, ವೈದ್ಯಕೀಯ ರವಾನೆ ಮಾಡಲು ಸಹಾಯ ಮಾಡುತ್ತದೆ. ಜೊತೆಗೆ ಆಪತ್ಕಾಲದ ಪರಿಹಾರ ಅಂದರೆ SAR ಅಂತ ಕರೀತಾರೆ. ಆಪತ್ಕಾಲದಲ್ಲಿ ತುರ್ತಾಗಿ ಏನಾದರೂ ಬೇಕಂದಾಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವೇಗವಾಗಿ ಇದು ಕ್ರಮಿಸಿ ಆ ವಸ್ತುವನ್ನು ತಲುಪಿಸುವ ಕೆಲಸ ಮಾಡ್ತಕ್ಕಂಥದ್ದು. ಜೊತೆಗೆ ಕಾನೂನು ಜಾರಿಯಾಗಿರ್ಬೋದು ಮತ್ತು ಆಫ್ಶೋರ್ ಕಾರ್ಯಾಚರಣೆಗಳಿಗೆ ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಓಕೆ, ಹೀಗೆ ಬಹುಪಾತ್ರದ ಸಾಮರ್ಥ್ಯಗಳಿಗೆ ಇದು ಸಹಾಯಕವಾಗಿದೆ. ಇಲ್ಲಿ ಸುಧಾರಿತ ತಂತ್ರಜ್ಞಾನದ ಮೂಲಕ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಅಂದರೆ ಇದು ಗ್ಲಾಸ್ ಕಾಕ್ಪಿಟ್ ಮತ್ತು ಅತ್ಯುತ್ತಮ ವಿಮಾನದ ಗುಣಮಟ್ಟಕ್ಕಾಗಿ ಅಡ್ವಾನ್ಸ್ಡ್ ವೈಬ್ರೇಷನ್ ಕಂಟ್ರೋಲ್ ಸಿಸ್ಟಮ್ಗಳನ್ನು ಹೊಂದಿದೆ. ಇದು ಕಾರ್ಯಾಚರಣೆಯ ಸಾಮರ್ಥ್ಯ ಏನು? ಹಾಗಾದರೆ ಹೇಳಿದಂತೆ ಇದು ಒಟ್ಟು 5.5 ಟನ್ ತೂಕವಿದ್ದು ಗಂಟೆಗೆ 285 ಕಿಲೋಮೀಟರ್ ವೇಗವಾಗಿ ಕ್ಷಮಿಸುತ್ತದೆ. ಸುಮಾರು 630 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದು 1000 kgಗಳಷ್ಟು ಒಳ ಸಾಮರ್ಥ್ಯವನ್ನು ಹೊಂದಿದೆ. ಅದು ನೋಡಿ, ಇಲ್ಲಿ ಮಾಹಿತಿ ಎಲ್ಲ ಇದೆ. ಗಂಟೆಗೆ 285 ಕಿಲೋಮೀಟರ್ ವೇಗದಲ್ಲಿ ಇದು ಕ್ರಮಿಸುತ್ತದೆ. ಸರಿಸುಮಾರು 630 ಕಿಲೋಮೀಟರ್ವರೆಗೆ ಇದು ಕ್ರಮಿಸುವ ಸಾಮರ್ಥ್ಯವನ್ನು ಹೊಂದಿದೆ. 1000 kgಗಳಷ್ಟು ನಮಗೆ ತೂಕವಾಗಿರ್ತಕ್ಕಂಥ ವಸ್ತುಗಳನ್ನು ಈ ಹೆಲಿಕಾಪ್ಟರಲ್ಲಿ ಇಡಬಹುದಾಗಿದೆ. ಅಂದರೆ 1000 kg ಇದ್ರೂ
ಇದು ಅದನ್ನು ಹೊತ್ತುಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ಹೆಲಿಕಾಪ್ಟರ್ ಆಗಿದೆ. ಸೊ ಇಷ್ಟು ನೆಕ್ಸ್ಟ್ ಜನರೇಷನ್ನ ಧ್ರುವದ ನೆಕ್ಸ್ಟ್ ಜನರೇಷನ್ ಹೆಲಿಕಾಪ್ಟರ್ನ ಒಂದು ಸಾಮರ್ಥ್ಯವಾಗಿದೆ. ಸೊ ಇಷ್ಟೆಲ್ಲ ಮಾಹಿತಿ ನೆನಪಿರಬೇಕು. ಓಕೆ, ನೆಕ್ಸ್ಟು ಎರಡನೇ ಕ್ವಶನ್ ಗಮನಿಸಿ. ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೆಳಗಿನ ಯಾವ ದೇಶವು ಅಧಿಕೃತವಾಗಿ ಅಂಚೆ ಚೀಟಿಯನ್ನು ಅಂದರೆ ಅಂಚೆ ವಿತರಣೆಯನ್ನು ಸ್ಥಗಿತಗೊಳಿಸಿದೆ? ಇದು ಇತಿಹಾಸದಲ್ಲೇ ಮೊಟ್ಟ ಮೊದಲು ಅಂತ ಹೇಳಬಹುದು. ಅಂದರೆ ಕೆಳಗಿನ ದೇಶವೊಂದು ಅಂದರೆ ಮುಖ್ಯವಾಗಿ ಡೆನ್ಮಾರ್ಕ್ ದೇಶವನ್ನು ಗಮನಿಸಬಹುದು ನೀವು. ಡೆನ್ಮಾರ್ಕ್ ದೇಶವೇನಿದೆ ನೋಡಿ, ತನ್ನ ಇತಿಹಾಸದಲ್ಲಿ ನೋಡೋದಾದರೆ ಅಂದರೆ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಂಚೆ ಚೀಟಿಯನ್ನು ಸಂಪೂರ್ಣವಾಗಿ ತೆಗೆಸಿದಂತಹ ಅಥವಾ ಸ್ಥಗಿತಗೊಳಿಸಿದಂತಹ ದೇಶವಾಗಿದೆ. ಓಕೆ ನೋಡಿ, ಡೆನ್ಮಾರ್ಕ್ ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಅಂಚೆ ಬಂದ್ ಮಾಡಿದಂತಹ ಮೊದಲ ದೇಶ ಡಿಸೆಂಬರ್ 30ಕ್ಕೆ ಪೋಸ್ಟ್ ಸೇವೆ ಸಂಪೂರ್ಣ ಸ್ಥಗಿತಗೊಳಿಸಿದೆ. ಹಾಗಾದರೆ ಏನಕ್ಕೆ ಕಾರಣ? ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಡೆನ್ಮಾರ್ಕ್ ಏನಿದೆ ಪತ್ರ ವಿತರಣೆಯನ್ನು ಸ್ಥಗಿತಗೊಳಿಸಿದ ವಿಶ್ವದ ಮೊಟ್ಟ ಮೊದಲ ದೇಶವಾಗಿದೆ. ಡಿಜಿಟಲೀಕರಣದಿಂದಾಗಿ ಪತ್ರಗಳ ಸಂಖ್ಯೆ 90% ಇಳಿಕೆಯಾಗಿದ್ದರಿಂದಾಗಿ 401 ವರ್ಷಗಳ ಬಳಿಕ ಡೆನ್ಮಾರ್ಕ್ ಏನಿದೆ ತನ್ನ ಅಂಚೆ ಇಲಾಖೆ, ಅದರ ಅಂಚೆ ಇಲಾಖೆ ಹೆಸರೇನು? ಪೋಸ್ಟ್ ನಾರ್ಡ್ ಅಂತ ಕರೀತಾರೆ. ಓಕೆ, ಡೆನ್ಮಾರ್ಕ್ನ ಅಂಚೆ ಇಲಾಖೆ ಪೋಸ್ಟ್ ನಾರ್ಡ್. ಸೊ ಹೀಗೆ ಅಂಚೆ ಇಲಾಖೆ 2025ರ ಡಿಸೆಂಬರ್ ಅಂತ್ಯದಲ್ಲಿ ಪತ್ರಗಳ ಭೌತಿಕ ವಿತರಣೆಯನ್ನು ನಿಲ್ಲಿಸಲಾಗಿದೆ. ಸೊ ಹೀಗೆ ನಿಲ್ಲಿಸಿದಂತಹ ವಿಶ್ವದ ಮೊದಲ ದೇಶ. ಈ ನಿರ್ಧಾರವು ವಿಶ್ವದಲ್ಲಿಯೇ ಮೊದಲನೆಯದು ಅಂತ ಹೇಳಬಹುದು. ಅಂದರೆ ಇದು ಪತ್ರಗಳಿಗಿಂತ ಡಿಜಿಟಲ್ ಸಂವಹನಗಳು ಹೆಚ್ಚು ಪ್ರಚಲಿತವಾಗಿರುವ ಹಿನ್ನೆಲೆಯಲ್ಲಿ ಸ್ಥಗಿತಗೊಳಿಸಿದೆ. ಅಂದರೆ ಈಗ ನೋಡಿ, ಇಮೇಲ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಫೋನ್ ಕರೆಗಳು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕ್ಷಣದಲ್ಲೇ ಕಳಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಈ ಎಲ್ಲ ಕಾರಣದಿಂದಾಗಿ ಅಂಚೆ ಈ ಕೆಲಸ ಮಾಡಲ್ಲ ಅಂತಕ್ಕಂಥ ಕಾರಣದಿಂದಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ನೋಡಿ, ಡೆನ್ಮಾರ್ಕ್ 1624ರಲ್ಲಿ ಅಂಚೆ ಸೇವೆಯನ್ನು ಪ್ರಾರಂಭಿಸಿತ್ತು. ಈಗ ಅದಕ್ಕೆ 401 ವರ್ಷಗಳ ಬಳಿಕ ಈ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ಸೊ ಇದು ವಿಶ್ವಮಟ್ಟದಲ್ಲಿ ಸುದ್ದಿಯಾಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ನೆಕ್ಸ್ಟು ಮೂರನೇ ಕ್ವಶನ್ ಏನಿದೆ ಅಂತ ಗಮನಿಸಿ. ನೋಡಿ, ಇವೆಲ್ಲವೂ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ ಆಗಿರುವುದರಿಂದ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಲು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಕೆಳಗಿನ ಯಾವ ದಿನಾಂಕದವರೆಗೆ ರಾಷ್ಟ್ರೀಯ ರಕ್ಷೆ ಸುರಕ್ಷತಾ ಮಾಸಾಚರಣೆಯನ್ನು ಆಯೋಜಿಸಲಿದೆ? ಸೊ ಗಮನಿಸಬಹುದು, ನ್ಯಾಷನಲ್ ರೋಡ್ ಸೇಫ್ಟಿ ಮಂತ್ ಅಂತ ಕರಿತೀವಿ. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ಇದೀಗ ಕರ್ನಾಟಕ ಯಾವ ದಿನಾಂಕದವರೆಗೆ ಆಚರಿಸಲಿದೆ ಅಂದರೆ ಜನವರಿ ತಿಂಗಳು ಫುಲ್ಲು. ಗಮನಿಸಿ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ಮಾಹಿತಿ ನಿಮಗೆ. ಗಮನಿಸಿ, ಜನವರಿ 1ನೇ ತಾರೀಕಿನಿಂದ 31ರವರೆಗೆ ಕರ್ನಾಟಕದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ. ಇದನ್ನು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಆಯೋಜಿಸಲಾಗ್ತಾ ಇದೆ. ನೋಡಿ, ಯಾರು ಆಯೋಜನೆ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ? ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯವಾಗಿ ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರ ಏನಿದೆ ಅದರ ಮೂಲಕ, ಅಂದರೆ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಏನಿದೆ ಅದರ ಮೂಲಕ ಈ ದಿನವನ್ನು ಆಯೋಜನೆ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಆ ಸಂಸ್ಥೆ ಕೂಡ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಜನವರಿ ಪೂರ್ತಿ ಇನ್ನು ಮುಂದೆ ನಾವು ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳ ತಡೆಗೆ ನಾವು ಜನವರಿ 1ರಿಂದ 31ರವರೆಗೆ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ನೋಡಿ, ರಾಜ್ಯದಲ್ಲಿ ದಿನೇ ದಿನೇ ರಸ್ತೆ ಅಪಘಾತಗಳ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಪ್ರತಿ ವರ್ಷ 33,000ಕ್ಕೂ ಅಧಿಕ ರಸ್ತೆ ಅಪಘಾತಗಳು ಸಂಭವಿಸುತ್ತಿದ್ದು 12,000 ಮಂದಿ ಈ ಮೂಲಕ ಬಲಿಯಾಗಿದ್ದಾರೆ. 50,000ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಂದು ವರದಿ ತಿಳಿಸಿದೆ. ಈ ವರ್ಷದ ಥೀಮ್ ಏನು? ಸಡಕ್ ಸುರಕ್ಷಾ ಜೀವನ್ ರಕ್ಷಾ, ರೋಡ್ ಸೇಫ್ಟಿ ಲೈಫ್ ಸೇಫ್ಟಿ ಎಂಬುದು ಈ ವರ್ಷದ ಥೀಮ್. ಓಕೆ, ಸೊ ಇದು ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟು, ನೆನಪಿಟ್ಕೋಬೇಕು. ನೆಕ್ಸ್ಟು
4ನೇ ಕ್ವಶನ್ ನೋಡೋಣ. ನೋಡಿ, ಯಾವುದೇ ಆಧುನಿಕ ತಂತ್ರಜ್ಞಾನ ಬಳಸದೆ ಕ್ರಿಸ್ತಕ 5ನೇ ಶತಮಾನದ ಅಂದರೆ 5ನೇ ಶತಮಾನ ಅಂದರೆ ಮುಖ್ಯವಾಗಿ 1500 ವರ್ಷಗಳ ಹಳೆಯ ಭಾರತೀಯ ತಂತ್ರಜ್ಞಾನವನ್ನು ಬಳಸಿ ಇತ್ತೀಚೆಗೆ ನಿರ್ಮಿಸಲಾದಂತಹ ಅಥವಾ ನಿರ್ಮಿಸಲಾಗಿರುವ ಅತಿ ವಿಶಿಷ್ಟವಾದ ಹಡಗಿನ ಹೆಸರೇನು? ನೋಡಿ, ಮುಖ್ಯವಾಗಿ 5th ಸೆಂಚುರಿ ADಯಲ್ಲಿ ಭಾರತದಲ್ಲಿ ಹಡಗುಗಳನ್ನು ತಯಾರಿಸಲಾಗ್ತಾ ಇತ್ತು. ಆ ಹಡಗುಗಳಲ್ಲಿ ಯಾವ ಮೂಲಕ ತಯಾರಿಸಲಾಗ್ತಾ ಇತ್ತು? ಅವಕ್ಕೆ ಕಬ್ಬಿಣದ ಬಳಕೆ ಮಾಡ್ತಾ ಇರಲಿಲ್ಲ. ಯಾವುದೇ ಸೇಫ್ಟಿ ಆಗಿರುವುದು ಅವು ಕೂಡ ಇರ್ತಾ ಇರಲಿಲ್ಲ. ಸೊ ಇವುಗಳೆಲ್ಲ ಹೊರತುಪಡಿಸಿ ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಭಾರತದಲ್ಲಿ ಹೇಗೆ ತಯಾರಿಸಲಾಗ್ತಾ ಇತ್ತು ಅದೇ ಮಾದರಿಯಲ್ಲಿ, ಅಂದರೆ ಅದಕ್ಕೆ ಮಿಷಿನ್ ಅಳವಡಿಸಲ್ಲ. ಸೊ ಕೇವಲ ಗಾಳಿಯ ಮೂಲಕ ಆ ಹಡಗು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ತನ್ನ ವಸ್ತುಗಳನ್ನು ಹೊತ್ತುಕೊಂಡು ಸಾಗಬೇಕು. ಈ ರೀತಿಯಾಗಿರತಕ್ಕಂಥ ಹಡಗನ್ನು ತಯಾರಿಸಿದೆ. ಹಾಗಾದರೆ ಆ ಹಡಗಿನ ಹೆಸರೇನು ಅಂತ ಕೇಳಿದರೆ ನೋಡಿ, INSV ಕೌಂಡಿನ್ಯ. ಹಾಗಾದರೆ ಏನಿದು INSV ಕೌಂಡಿನ್ಯ? ಯಾಕೆ ಇದನ್ನು ತಯಾರಿಸಲಾಗಿದೆ? ಹಾಗಾದರೆ ಈ ಕೌಂಡಿನ್ಯ ಅಂದ್ರೇನು? ಕೌಂಡಿನ್ಯ ಯಾರು ಹಾಗಾದರೆ? ಸೊ ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಗಮನಿಸಬಹುದು, ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಕ್ರಿಸ್ತಶಕ 5ರ ತಂತ್ರಜ್ಞಾನವುಳ್ಳ ಕೌಂಡಿನ್ಯ ಹಡಗಿನ ಯಾನ ಶುರುವಾಗಿದೆ. ಸೊ ಇದು ಎಂಜಿನ್ ರಹಿತ. ನೋಡಿ, ಗಮನಿಸಬಹುದು, ಎಂಜಿನ್ ರಹಿತ, ಬರೀ ಗಾಳಿ ಬಳಸಿ ಚಲನೆ ಮಾಡುತ್ತದೆ ಅದು. ಸೊ ಇಲ್ಲಿ ಸಿಕ್ಬಿಡ್ತು ನಿಮಗೆ. ಎಂಜಿನ್ ರಹಿತವಾಗಿದೆ ಅಂತಂದರೆ ಭಾರತದಲ್ಲಿ ಅದು ಇತಿಹಾಸಕ್ಕೆ ಸೇರ್ಪಡೆಯಾಗಿರತಕ್ಕಂಥ ಹಡಗುಗಳಾಗಿರುತ್ತವೆ. ಇದು ಎಂಜಿನ್ ರಹಿತವಾಗಿದೆ, ಗಾಳಿಯ ಮೂಲಕ ಇದು ಸಂಚಾರ ಮಾಡುತ್ತೆ, ಪೋರಬಂದರ್ನಿಂದ ಒಮನ್ಗೆ ಯಾನ ಮಾಡುತ್ತದೆ. ನೋಡಿ, ಈ ಹೆಡ್ಲೈನ್ಗಳು ತುಂಬಾ ಇಂಪಾರ್ಟೆಂಟು. ಹಾಗಾದರೆ ಕೌಂಡಿನ್ಯ ಮೊಟ್ಟ ಮೊದಲ ಬಾರಿಗೆ ಎಲ್ಲಿಂದ ಎಲ್ಲಿಯವರೆಗೆ ಯಾನವನ್ನು ಆರಂಭಿಸಿದೆ ಅಂತ ಕೇಳಿದರೆ ಗುಜರಾತ್ನಲ್ಲಿ ಕಂಡುಬರತಕ್ಕಂಥ ಪೋರಬಂದರ್ನಿಂದ ಒಮನ್. ಪೋರಬಂದರ್ ಹೆಸರು ನೀವು ಕೇಳಿರ್ಬೋದು. ಅದು ಇತಿಹಾಸದಲ್ಲಿ ಪದೇ ಪದೇ ಕೇಳಿಸ್ತಕ್ಕಂಥ ಒಂದು ಹೆಸರು ಅಲ್ವಾ? ಸೊ ಜೊತೆಗೆ ಒಮನ್ ದೇಶ 5ನೇ ಶತಮಾನ ಮತ್ತು ಬ್ರಿಟಿಷರ ಕಾಲಾವಧಿಯಲ್ಲೇ ಭಾರತದಿಂದ ಮಸಾಲೆ ಪದಾರ್ಥಗಳಾಗಿರ್ಬೋದು, ಇತರೆ ವಸ್ತುಗಳು ಆ ದೇಶದಿಂದ ತುಂಬಾ ನಮಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ನಡೀತಾ ಇತ್ತು. ಸೊ ಒಮನ್ ಆ ಕಾರಣಕ್ಕಾಗಿಯೇ ನಾವು ಈ ಕೌಂಡಿನ್ಯ ಹಡಗನ್ನು ಯಾನ ಶುರು ಮಾಡಿದ್ದೇವೆ. ಸೊ ಇಲ್ಲಿ ಕಾರವಾರದಲ್ಲಿ ಸಮರ್ಪಣೆ ಆಗಿದ್ದ ಹಡಗು. ನೋಡಿ, ಕಾರವಾರ ಇಲ್ಲಿ ನಮ್ಮ ಕರ್ನಾಟಕದ ಲಿಂಕ್ ಇದೆ. ಸೊ ಎಲ್ಲ ಪಾಯಿಂಟನ್ನು ಗಮನಿಸಬೇಕು. ಕಾರವಾರದಲ್ಲಿ ಸಮರ್ಪಣೆ ಆಗಿದ್ದಂತಹ ಹಡಗು ಇದು ಅದ್ಭುತ ಹಡಗು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಹಾಗಾದರೆ ಏನಿದು ಕೌಂಡಿನ್ಯ? ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಜೊತೆಗೆ ಇಲ್ಲಿ ಹೆಚ್ಚಿನ ಪಾಯಿಂಟನ್ನು ಗಮನಿಸಬಹುದು. ಕದಂಬರ ಗಂಡು ಬೇರುಂಡ ಚಿಹ್ನೆ ಇದಕ್ಕೆ ಮೆರುಗು ನೀಡುತ್ತಾ ಇದೆ. ಗಂಡು ಬೇರುಂಡ ಚಿಹ್ನೆಯನ್ನು ಅಳವಡಿಸಲಾಗಿದೆ. ಅಂದರೆ ಬನವಾಸಿ ಕದಂಬರ ಲಾಂಛನ ಗಂಡು ಬೇರುಂಡ ಸೊ ಹಡಗಿನ ಮೇಲೆ ಅಳವಡಿಸಲಾಗಿದೆ. ಇನ್ನು ಹಡಗಿನ ಆಯಿಗಳೇನಿದ್ದಾವೆ ಅದರ ಮೇಲೆ ಅತ್ಯಂತ ಗಮನ ಸೆಳೆಯುವ ಸೂರ್ಯನ ಚಿತ್ರವಿದೆ. ಓಕೆ, ಇನ್ನು ಪೌರಾಣಿಕ ಸಿಂಹದ ಆಕೃತಿಯಾದ ಸಿಂಹಯಾಳಿಯನ್ನು ರಚಿಸಲಾಗಿದೆ. ಸಿಂಹಯಾಳಿ ಇದೆ. ಇನ್ನು ಡೆಕ್ ಅಂದರೆ ಹಡಗಿನ ಜಗಲಿ ಏನಿದೆ ಅದರ ಮೇಲೆ ಹರಪ್ಪ ಶೈಲಿಯ ಕಲ್ಲಿನ ಆಧಾರಗಳನ್ನು ಜೋಡಿಸಲಾಗಿದೆ. ಅಂದರೆ ಪೂರ್ಣವಾಗಿದ್ದು. ಸೊ ಗಮನಿಸಬಹುದು ನೀವು ಈ ಹಡಗಿನ ಮಾದರಿಯನ್ನು. ಓಕೆ, ಇಲ್ಲಿದೆ ನೋಡಿ, ಸೂರ್ಯನ ಚಿತ್ರವಿರತಕ್ಕಂಥದ್ದು, ಗಂಡು ಬೇರುಂಡ ಒಂದು ಲಾಂಛನ ಹಡಗಿನ ಮೇಲಿದೆ. ಸೊ ಹಡಗಿನ ಜಗಲಿಯ ಮೇಲೆ ಹರಪ್ಪ ಶೈಲಿಯಲ್ಲಿ, ಅಂದರೆ ಹರಪ್ಪ ಶೈಲಿಯ ಕಲ್ಲುಗಳ ಆಧಾರದ ಮೇಲೆ ಒಂದು ಲಿಪಿಗಳನ್ನು ಕೆತ್ತಲಾಗಿದೆ. ಇದು ಕೂಡ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಪಾಯಿಂಟು ಕೂಡ ನೆನಪಿರಲಿ ನಿಮಗೆ. ಓಕೆ, ನಾವು ಹೇಳಿದಂತೆ ಗಮನಿಸಿ, ಯಾವುದೇ ಆಧುನಿಕ ತಂತ್ರಜ್ಞಾನ ಬಳಸದೆ ಕ್ರಿಸ್ತಶಕ 5ನೇ ಶತಮಾನದ ಅಂದರೆ 1500 ವರ್ಷ ಹಳೆಯ ಭಾರತೀಯ ತಂತ್ರಜ್ಞಾನವನ್ನು ಬಳಸಿ ಇತ್ತೀಚೆಗೆ ನಿರ್ಮಿಸಲಾಗಿರುವ ಅತಿ ವಿಶಿಷ್ಟ INSV ಕೌಂಡಿನ್ಯ ಹಡಗು ಮೊದಲ ಬಾರಿ ಗುಜರಾತ್ನ ಪೋರಬಂದರ್ನಿಂದ ಒಮನ್ನ ಮಸ್ಕತ್ನ ಸೋಮವಾರ ಪ್ರಯಾಣ ಆರಂಭಿಸಿದೆ. ನೋಡಿ, ಗುಜರಾತ್ನ ಪೋರಬಂದರ್ನಿಂದ ಒಮನ್ನ ಮಸ್ಕತ್ಗೆ ಪ್ರಯಾಣ ಆರಂಭಿಸಿದೆ. ಸೊ ಎಲ್ಲಿಂದ ಎಲ್ಲಿಯವರೆಗೆ ಇದು ಪ್ರಯಾಣಿಸಲಿದೆ? ಪೋರಬಂದರ್ನಿಂದ ಮಸ್ಕತ್ವರೆಗೆ. ಈ ಪಾಯಿಂಟ್ ನೆನಪಿರಲಿ. ಭಾರತದ ಹಡಗುಗಳ ಪ್ರಾಚೀನ ಸಮುದ್ರಯಾನ ಹೇಗಿರುತ್ತಿತ್ತು ಎಂಬುದನ್ನು ಪರೀಕ್ಷಿಸಲು ಈ ಯಾನ ನಡೆಸಲಾಗ್ತಾ ಇದೆ. ಸೊ ಗಮನಿಸಬಹುದು ನೀವು,
ಭಾರತದ ಪ್ರಾಚೀನ ಹಡಗುಗಳ ಯಾವ ರೀತಿ ಇವು ಪ್ರಯಾಣ ಮಾಡ್ತಾ ಇದ್ವು ಎಂಬುದನ್ನು ತಿಳಿಯಲು ಇದು ಪ್ರಮುಖ ಮೈಲುಗಲ್ಲು. ಸೊ ಜೊತೆಗೆ ಗಮನಿಸಿ, ಈ ಹಡಗಿಗೆ ಎಂಜಿನ್ ಇಲ್ಲ, ಲೋಹಗಳು ಮತ್ತು ಯಾವುದೇ ಆಧುನಿಕ ಯಂತ್ರಗಳನ್ನು ಬಳಸಲಾಗಿಲ್ಲ. ಸಂಪೂರ್ಣವಾಗಿ ಗಾಳಿಯ ಶಕ್ತಿಯಿಂದ ಸಾಗುವಂತಹ ಈ ಹಡಗು 1500 ವರ್ಷಗಳ ಹಳೆಯ ಪ್ರಾಚೀನ ಭಾರತೀಯ ತಂತ್ರಜ್ಞಾನವನ್ನು ಬಳಸಿ ತಯಾರಿಸಲಾಗುವುದು. ಸೊ ಜೊತೆಗೆ ಅಜಂತಾ ಗುಹೆಗಳ ಮೇಲೆ ನೌಕೆಗಳ ಚಿತ್ರ, ಪ್ರಾಚೀನ ಭಾರತೀಯ ಗ್ರಂಥಗಳು ಮತ್ತು ವಿದೇಶಿ ಪ್ರವಾಸಿಗರ ವಿತರಣೆಗಳನ್ನು ಅಧ್ಯಯನ ಮಾಡಿ ಇದನ್ನು ನಿರ್ಮಿಸಲಾಗಿದೆ. ಸೊ ಇಲ್ಲಿ ಈ ಪಾಯಿಂಟನ್ನು ಗಮನಿಸಬೇಕು ನೀವು. ಅಜಂತಾ ಗುಹೆಗಳ ಮೇಲೆ ಹಾಗಾದರೆ ನೌಕೆಗಳ ಚಿತ್ರ ಇದ್ದಾವೆ. ಸೊ ಆ ನೌಕೆಗಳ ಚಿತ್ರವನ್ನು ಆಧರಿಸಿ ಪ್ರಾಚೀನ ಗ್ರಂಥಗಳ ಓದಿ ಅದರ ಮೂಲಕ ಅಲ್ಲಿ ಪ್ರವಾಸಿಗರು ಒಂದು ಬರೆದಂತಹ ಚಿತ್ರದ ಆಧಾರದ ಮೇಲೆ ಇವುಗಳನ್ನು ನಿರ್ಮಿಸಲಾಗಿದೆ. ಕಬ್ಬಿಣವನ್ನು ಬಳಸದೆ ಕೇವಲ ಮರದ ಹಲಿಗೆಗಳನ್ನು ತೆಂಗಿನ ನಾರಿನ ಮೂಲಕ ಜೋಡಿಸಲಾಗಿದೆ. ಹೀಗಾಗಿ ಇದನ್ನು ಒಲಿದ ಹಡಗು ಎನ್ನುತ್ತಾರೆ. ನೀರು ಒಳಗೆ ಬರದಂತೆ ನೈಸರ್ಗಿಕ ರಾಳ ಅಳವಡಿಸಲಾಗಿದೆ. ಹತ್ತಿ ಮತ್ತು ತೈಲಗಳನ್ನು ಬಳಸಲಾಗಿದೆ. ಇದನ್ನು ಟಂಕೈ ಎಂಬ ಸಾಂಪ್ರದಾಯಿಕ ಭಾರತೀಯ ವಿಧಾನವನ್ನು ಬಳಸಿ ಸಂಪೂರ್ಣ ಲೋಹರಹಿತ ಮತ್ತು ಎಂಜಿನ್ ರಹಿತವಾಗಿ ಸಿದ್ಧಪಡಿಸಲಾಗಿದೆ. ಈ ವಿಶೇಷ ಹಡಗು 19.6 ಮೀಟರ್ ಉದ್ದವಿದ್ದು 6.5 ಮೀಟರ್ ಅಗಲವಾಗಿದೆ ಮತ್ತು 3.3 ಮೀಟರ್ ಆಳವಿದೆ. ಓಕೆ, ಸೊ ಇಲ್ಲಿ ಪಾಯಿಂಟ್ ಏನಂತಂದರೆ, ಯಾವ ಸಂಪ್ರದಾಯದ ಮೂಲಕ ಈ ವಿಧಾನವನ್ನು ನಾವು ಅಳವಡಿಸಲಾಗಿದೆ ಅಂತ ಕೇಳಿದರೆ ಟಂಕೈ. ನೋಡಿ, ಟಂಕೈ, ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಏನಿದೆ ಈ ಹಡಗನ್ನು ಮುಖ್ಯವಾಗಿ ನಾವು ಟಂಕೈ ಎಂಬ ಭಾರತೀಯ ಸಂಪ್ರದಾಯವನ್ನು ಬಳಸಿ ಅಭಿವೃದ್ಧಿಪಡಿಸಿದ್ದೇವೆ. ಓಕೆ, ಹಾಗಾದರೆ ಯಾರು ನಿರ್ಮಿಸಿದ್ದಾರೆ? ನಿರ್ಮಿಸಿದವರು ಸಂಸ್ಕೃತಿ ಸಚಿವಾಲಯ, ಭಾರತೀಯ ನೌಕಾಪಡೆ ಮತ್ತು ಹೋದಿ ಇನ್ನೋವೇಷನ್ ಕಂಪನಿಯ ಸಹಯೋಗದಲ್ಲಿ ಜುಲೈ 2023ರಲ್ಲಿ ಈ ಯೋಜನೆ ಪ್ರಾರಂಭವಾಯಿತು. ಬಾಬು ಶಂಕರನ್ ನೇತೃತ್ವದ ಕೇರಳದ ಕುಶಲಕರ್ಮಿ ನೋಡಿ ಬಾಬು ಶಂಕರನ್ ನೇತೃತ್ವದ ಕೇರಳದ ಕುಶಲಕರ್ಮಿಗಳ ತಂಡ ಕೈಯಲ್ಲೇ ಈ ಹಡಗನ್ನು ನಿರ್ಮಿಸಿತು. ಓಕೆ, ಸೊ ಯಾರು ನಿರ್ಮಿಸಿದ್ದಾರೆ ಅಂತ ಗೊತ್ತಾಯಿತು. ಹಾಗಾದರೆ ಈ ಕೌಂಡಿನ್ಯ ಅಂತ ಹೆಸರು ಯಾಕೆ ಕೊಟ್ಟರು? ಯಾರು ಈ ಕೌಂಡಿನ್ಯ? ಓಕೆ, ಇದು ತುಂಬಾ ಇತಿಹಾಸ ಇದೆ. ಗಮನಿಸಿ, 1ನೇ ಶತಮಾನ ಕ್ರಿಸ್ತ 1ನೇ ಶತಮಾನದ ಭಾರತೀಯ ಕಡಲಯಾನಿ ಅಂದರೆ ಮಹರ್ಷಿ ಕೌಂಡಿನ್ಯ. ಸೊ ಇವರ ಸ್ಮರಣಾರ್ಥ ಹಡಗಿಗೆ ಈ ಹೆಸರಿಡಲಾಗಿದೆ. ಅಂದರೆ ಈತ ಆಗ್ನೇಯ ಏಷ್ಯಾ ಭಾಗದಲ್ಲಿ ನೌಕಾಯಾನ ಆರಂಭಿಸಿದ್ದ ಕೌಂಡಿನ್ಯ ಕಾಂಬೋಡಿಯಾದ ಮೆಕಾಂಗ್ ಡೆಲ್ಟಾ ಪ್ರದೇಶ ತಲುಪಿದಾಗ ಕಡಲ್ಗಳ್ಳರು ಈತನ ಮೇಲೆ ದಾಳಿ ಮಾಡ್ತಾರೆ. ಅವರನ್ನೆಲ್ಲ ಹಿಮ್ಮೆಟ್ಟಿಸಿ ಪುನಾನ್ ಸಾಮ್ರಾಜ್ಯದ ರಾಜಕುಮಾರಿ ಸೋಮ ಎಂಬವಳನ್ನು ಕೌಂಡಿನ್ಯ ವಿವಾಹವಾಗುತ್ತಾನೆ. ಸೊ ಆ ಕಾರಣಕ್ಕಾಗಿ ನೋಡಿ, ಆಗ್ನೇಯ ಏಷ್ಯಾ ಭಾಗದಲ್ಲಿ ನೌಕಾಯಾನ ಆರಂಭಿಸಿದ ಕೌಂಡಿನ್ಯ ಕಾಂಬೋಡಿಯಕ್ಕೆ ಹೋಗಿ ಸೊ ಅಲ್ಲಿ ಕಡಲ್ಗಳ್ಳರನ್ನು ಹತ್ತಿಕ್ಕಿ ಪುನಾನ್ ಸಾಮ್ರಾಜ್ಯದ ರಾಜಕುಮಾರಿ ಸೋಮಾರನ್ನು ಮದುವೆ ಆಗ್ತಾನೆ. ಇದು ಕೂಡ ನೆನಪಿರಲಿ. ಕೌಂಡಿನ್ಯ ಗುಜರಾತ್ನ ಪೋರ್ಬಂದರ್ನಿಂದ ಒಮನ್ನ ಮಸ್ಕತ್ವರೆಗೆ ತನ್ನ ಮೊದಲ ಪ್ರಯಾಣ ನಡೆಸುವುದು ಅದ್ಭುತ. ಸೊ ಇಷ್ಟು 4ನೇ ಕ್ವಶನ್ನ ಪೂರ್ಣ ಮಾಹಿತಿಯಾಗಿದೆ, ನೆನಪಿರಬೇಕು ಇದು. ಓಕೆ, ನೆಕ್ಸ್ಟು 5ನೇ ಕ್ವಶನ್ ಏನಿದೆ ಅಂತ ಗಮನಿಸೋಣ ಬನ್ನಿ. ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವಂತಹ ಕಾರಣದಿಂದಾಗಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ನಿಷೇಧ ಹೇರಿದ ನಿಮುಸುಲೈಡ್ ಎಂಬುದು ಕೆಳಗಿನ ಯಾವ ಉದ್ದೇಶಕ್ಕಾಗಿ ಬಳಸಲಾಗ್ತಾ ಇತ್ತು? ನೋಡಿ, ಕೇಂದ್ರ ಸರ್ಕಾರ ಟ್ಯಾಬ್ಲೆಟ್ ನಿಮುಸುಲೈಡನ್ನು ನಿಷೇಧ ಮಾಡಿದೆ. ಕಾರಣ, ಇದು ರೋಗವನ್ನು ವಾಸಿ ಮಾಡುವುದಕ್ಕಿಂತ ಮಾನವನ ಇತರೆ ಭಾಗಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಎಂಬ ಕಾರಣದಿಂದಾಗಿ ಕೇಂದ್ರ ಸರ್ಕಾರ ಇದನ್ನು ನಿಷೇಧ ಮಾಡಿದೆ. ಹಾಗಾದರೆ ನಿಮುಸುಲೈಡ್ ಏನು ನಿವಾರಣೆ ಮಾಡುತ್ತಿತ್ತು? ನೋವು ನಿವಾರಕ ಇದು. ಗಮನಿಸಿ, ನಮ್ಮ ದೇಹದಲ್ಲಿ ಎಲ್ಲಾದರೂ ನೋವಾಗಿದ್ದರೆ ಅಥವಾ ನೋಯ್ತಾ ಇದ್ದರೆ ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡಲು ಅಥವಾ ಅದನ್ನು ಕಡಿಮೆ ಮಾಡುವ ಉದ್ದೇಶದಿಂದಾಗಿ ನಿಮುಸುಲೈಡ್ ಟ್ಯಾಬ್ಲೆಟನ್ನು ನಾವು ಬಳಸ್ತಾ ಇದ್ವಿ. ಈ ನಿಮುಸುಲೈಡ್ ಟ್ಯಾಬ್ಲೆಟ್ ಇದೀಗ ದೇಹಕ್ಕೆ ಅತ್ಯಂತ ಹಾನಿಕಾರಕ. ಈ ಕಾರಣದಿಂದಾಗಿಯೇ ಕೇಂದ್ರ ಸರ್ಕಾರ ಇದರ ಮೂಲಕ ಇದನ್ನು ಮಾರಾಟವನ್ನು ಅಂದರೆ ಈ ಕ್ಷಣದಿಂದಲೇ ಸ್ಥಗಿತಗೊಳಿಸಬೇಕು ಎಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಸೊ ಇದನ್ನು ಕೂಡ ನೀವು ಬಳಸಬೇಡಿ. ನಿಮುಸುಲೈಡ್ ನೆನಪಿರಬೇಕು, ನೋವು ನಿವಾರಕ ಮಾತ್ರೆ ಇದು. ನೋಡಿ,
ನೋವು ನಿವಾರಕ ನಿಮಿಸುಲೈಡ್ಗೆ ನಿಷೇಧ. ಹಾಗಾದರೆ ಏನಕ್ಕೆ ನಿಷೇಧ ಮಾಡಿದೆ ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಓಕೆ, ನೋಡಿ, ಇದು ಕೂಡ ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ 100 mgಗೆ ಮೇಲ್ಪಟ್ಟಂತಹ ನಿಮಿಸುಲೈಡ್ ನೋವು ನಿವಾರಕ ಮಾತ್ರೆ ಮೇಲೆ ಕೇಂದ್ರ ಸರ್ಕಾರ ನಿಷೇಧ ಹೇರಿದೆ. ನೋಡಿ, 100 mgಗೆ ಮೇಲ್ಪಟ್ಟ ಈ ಮಾತ್ರೆಗಳನ್ನು ನಿಷೇಧ ಹೇರಿದೆ. ನೋವು ನಿವಾರಕ ಅಂಶ ಒಳಗೊಂಡ ನಿಮಿಸುಲೈಡ್ ಬಳಕೆ, ಉತ್ಪಾದನೆ, ಮಾರಾಟವನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಕೇಂದ್ರ ಆರೋಗ್ಯ ಸಚಿವಾಲಯ ನಿಷೇಧಿಸಿದೆ. ಜನರ ಆರೋಗ್ಯದ ಮೇಲೆ ಗಂಭೀರ ಸಮಸ್ಯೆ ಉಂಟು ಮಾಡುತ್ತಿದ್ದ ಹಿನ್ನೆಲೆಯಲ್ಲೇ ನಿಷೇಧದ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪ್ರಕಟಣೆ ಮಾಡಲಾಗಿದೆ. ಹಾಗಾದರೆ ಇದನ್ನು ಬಳಸುವುದರಿಂದ ನಮ್ಮ ದೇಹದಲ್ಲಿ ಯಾವುದಕ್ಕೆ ಕಾರಣವಾಗುತ್ತೆ? ನಮಗೆ ವಾಕರಿಕೆ ಆಗುತ್ತೆ, ವಾಂತಿ ಆಗುತ್ತೆ, ಅತಿಸಾರ ಭೇದಿ ಉಂಟಾಗುತ್ತದೆ, ಯಕೃತ್ತಿನ ಕಿಣ್ವಗಳ ಮಟ್ಟ ಏರಿಕೆಯಾಗುತ್ತದೆ. ನೋಡಿ, ಯಕೃತ್ತಿನಲ್ಲಿ ಕಿಣ್ವಗಳ ಮಟ್ಟ ಏರಿಕೆಯಾಗುತ್ತೆ, ಲಿವರ್ನಲ್ಲಿ. ಸೊ ಈ ಎಲ್ಲ ಕಾರಣದಿಂದಾಗಿ ಈ ಅಡ್ಡ ಪರಿಣಾಮಗಳೇನಿದ್ದಾವೆ, ಈ ಕಾರಣದಿಂದಾಗಿ ಮನಗಂಡು ಆರೋಗ್ಯ ಇಲಾಖೆ ಈ ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟು 6ನೇ ಕ್ವಶನ್ ಏನಿದೆ ಅಂತ ಗಮನಿಸಿ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಕರ್ನಾಟಕವು ರಾಜ್ಯವಾರು ಅಂಗಾಂಗ ದಾನದಲ್ಲಿ ರಾಷ್ಟ್ರೀಯವಾಗಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ರಾಷ್ಟ್ರೀಯವಾಗಿ ಕರ್ನಾಟಕ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅಂದರೆ ಆಪ್ಷನ್ ನಂಬರ್ 2 ಸರಿಯಾಗಿರ್ತಕ್ಕಂಥದ್ದು. ಈ ಒಂದು ಮಾಹಿತಿಯನ್ನು ಕೂಡ ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. 2025ರಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂಗಾಂಗ ದಾನ. ನೋಡಿ, ಈ ಪಾಯಿಂಟನ್ನು ಗಮನಿಸಬೇಕು. ಹಾಗಾದರೆ ಅಂಗಾಂಗ ದಾನದಲ್ಲಿ ಇದುವರೆಗೆ ನೋಡೋದಾದರೆ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಆದರೆ 2025ರಲ್ಲಿ ಅತಿ ಹೆಚ್ಚು ಅಂಗಾಂಗ ದಾನಗಳನ್ನು ದಾಖಲಿಸಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ನಮ್ಮ ಕರ್ನಾಟಕ. ಅಂದರೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯಕ್ಕೆ 3ನೇ ಸ್ಥಾನ ದೊರೆತಿದೆ. ಈ ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ ಏನಿದೆ ಅಂತ. ಕರ್ನಾಟಕವು ಅಂಗಾಂಗ ದಾನದಲ್ಲಿ ಹೊಸ ಮಾನದಂಡವನ್ನು ಸ್ಥಾಪಿಸಿದೆ. ಏನಂದರೆ 2025ರಲ್ಲಿ ಇದುವರೆಗಿನ ಅತ್ಯಧಿಕ ವಾರ್ಷಿಕ ಸಂಖ್ಯೆಯನ್ನು ದಾಖಲಿಸಿದೆ. ಅಂದರೆ ಈ ಹಿಂದೆ ಕರ್ನಾಟಕ ಅಂಗಾಂಗ ದಾನದಲ್ಲಿ ಎಷ್ಟು ಜನರಿಂದ ಅಂಗಾಂಗ ದಾನವನ್ನು ಸ್ವೀಕರಿಸ್ತಾ ಇತ್ತು, ಸೊ ಇದೀಗ ಈ ವರ್ಷ ದಾಖಲೆಯ ಮಟ್ಟದಲ್ಲಿ ಅಂಗಾಂಗಗಳನ್ನು ಸ್ವೀಕರಿಸಿರತಕ್ಕಂಥದ್ದು. ಅಂದರೆ ಈ ವರ್ಷದಲ್ಲಿ ರಾಜ್ಯವು ಸರಿಸುಮಾರು 198 ಅಂಗಾಂಗ ದಾನಿಗಳನ್ನು ದಾಖಲಿಸಿದೆ. ಇದು ಅಂಗಾಂಗ ಮತ್ತು ಅಂಗಾಂಶ ಕಷಿ ಕ್ಷೇತ್ರದಲ್ಲಿ ಹೆಚ್ಚುತ್ತಿರುವ ಸಾರ್ವಜನಿಕ ಜಾಗೃತಿ ಮತ್ತು ಸಾಂಸ್ಥಿಕ ಸಮನ್ವಯವನ್ನು ಪ್ರತಿಬಿಂಬಿಸುತ್ತದೆ. ಇಲ್ಲಿ ಗಮನಿಸಬೇಕು, ಸೋಟಾ ಅಂತ ಕರಿತೀವಿ. ಸೋಟು ಅಂದರೆ ಕರ್ನಾಟಕದ ರಾಜ್ಯ ಅಂಗ ಮತ್ತು ಅಂಗಾಂಶ ಕಷಿ ಸಂಸ್ಥೆ ಸೋಟು. ಇದು ಜೀವ ಸಾರ್ಥಕತೆ ಈ ಮೈಲುಗಲ್ಲನ್ನು ಸಾಧಿಸಿದೆ. ಅಂದರೆ 2025ರಲ್ಲಿ 198 ದಾನಿಗಳೊಂದಿಗೆ ಕರ್ನಾಟಕವು ರಾಜ್ಯವಾರು ಅಂಗಾಂಶ ದಾನದಲ್ಲಿ ರಾಷ್ಟ್ರೀಯವಾಗಿ 3ನೇ ಸ್ಥಾನದಲ್ಲಿದೆ. ತಮಿಳುನಾಡು ಮತ್ತು ತೆಲಂಗಾಣಕ್ಕಿಂತ ಹಿಂದಿನ ಸ್ಥಾನದಲ್ಲಿದೆ. ಅಂದರೆ ತಮಿಳುನಾಡು 267 ಅಂಗಾಂಶ ದಾನದೊಂದಿಗೆ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದರೆ, ನಂತರ 205 ಅಂಗಾಂಶ ದಾನಗಳೊಂದಿಗೆ ತೆಲಂಗಾಣ 2ನೇ ಸ್ಥಾನದಲ್ಲಿದೆ. ಸೊ ಕರ್ನಾಟಕ 198 ದಾನಿಗಳೊಂದಿಗೆ 3ನೇ ಸ್ಥಾನದಲ್ಲಿದೆ. ಹಾಗಾದರೆ ಕರ್ನಾಟಕದಲ್ಲಿ ಯಾವುಗಳನ್ನು ನಾವು ಹೆಚ್ಚಾಗಿ ದಾನ ಪಡೆದಿದ್ದೇವೆ? ಮೂತ್ರಪಿಂಡಗಳು ಮತ್ತು ಕಾರ್ನಿಯಗಳು ಹೆಚ್ಚು ಹೊರತೆಗೆಯಲಾದ ಅಂಗಗಳಾಗಿವೆ. ಕರ್ನಾಟಕದಲ್ಲಿ ಅಂಗಾಂಗ ಮತ್ತು ಅಂಗಾಂಶ ಕಷಿ ಮಾಡುವಿಕೆಯನ್ನು ಸೋಟೋ ಸಂಘಟಿಸುತ್ತದೆ. ನೋಡಿ, ಸೋಟೋ SOTTO 5ನೇ ಪಾಯಿಂಟ್ ಕೂಡ ನೆನಪಿರಲಿದು. ಓಕೆ, ನೆಕ್ಸ್ಟು 7ನೇ ಕ್ವಶನ್ ಏನಿದೆ ಅಂತ ಗಮನಿಸಿ. ನೋಡಿ, ಇತ್ತೀಚೆಗೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ DRDO ತನ್ನ ಎಷ್ಟನೇ ಸಂಸ್ಥಾಪನಾ ದಿನವನ್ನು ಜನವರಿ 1, 2026ರಂದು ಆಚರಿಸಿತು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3, 68ನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಿಕೊಂಡಿಲ್ಲ. ಅಂದರೆ ಜನವರಿ 1ರಂದು DRDO ಸ್ಥಾಪನೆಯಾಗಿದ್ದು 68 ವರ್ಷಗಳನ್ನು ಪೂರೈಸಿರತಕ್ಕಂಥದ್ದು. ನೋಡಿ, ಹಾಗಾದರೆ DRDO ಸ್ಥಾಪನೆಗೆ ಅಡಿಗಲ್ಲು ಹಾಕಿದವರು ಯಾರು? VK ಕೃಷ್ಣ ಮೆನನ್. ಇದು ನೆನಪಿರಬೇಕು ನಿಮಗೆ, VK ಕೃಷ್ಣ ಮೆನನ್ ಇದಕ್ಕೆ ಅಡಿಗಲ್ಲು ಹಾಕ್ತಾರೆ. ಇವರು ರಾಜಕಾರಣಿ, ಸ್ವತಂತ್ರ ಹೋರಾಟಗಾರರು, ಕಾನೂನು ತಜ್ಞರು ಕೂಡ. 1957ರಿಂದ 62ರವರೆಗೆ ಭಾರತದ ರಕ್ಷಣಾ ಸಚಿವರಾಗಿದ್ದರು ಇವರು. ಆ ಸಂದರ್ಭದಲ್ಲಿ DRDOನ ಸ್ಥಾಪನೆಗೆ ಅಡಿಗಲ್ಲು ಹಾಕಿದಂಥವರು.
ತದನಂತರ 1958ರಲ್ಲಿ DRDO ಸ್ಥಾಪವಾದಾಗ ಅದರ ಮೊದಲ ಅಧ್ಯಕ್ಷರಾದವರು ಡಾಕ್ಟರ್ ದೌಲತ್ ಸಿಂಗ್ ಕೊಠಾರಿ. ಸೊ ನೋಡಿ, ದೌಲತ್ ಸಿಂಗ್ ಕೊಠಾರಿ DRDO ಸ್ಥಾಪನೆ ಆಗುತ್ತೆ, ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಓಕೆ. ಸೊ ಇವರ ನೇಮಕವಾಗಲು ಕಾರಣವಾದರೆ ರಕ್ಷಣಾ ಸಚಿವರಾಗಿದ್ದ ಕೃಷ್ಣ ಮೆನನ್, ಡಾಕ್ಟರ್ ದೌಲತ್ ಸಿಂಗ್ ಕೊಠಾರಿಯವರು ಜನಪ್ರಿಯ ಭೌತಶಾಸ್ತ್ರಜ್ಞರು ಕೂಡ. ಓಕೆ. ಸೊ ಎಲ್ಲ ಪಾಯಿಂಟನ್ನು ಗಮನಿಸಬೇಕು. ತದನಂತರ ಇವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನು DRDOಗೆ ಬರಲು ಪ್ರೇರೇಪಿಸ್ತಾರೆ. ನಂತರದೆಲ್ಲವೂ ಇತಿಹಾಸ. ಅಂದರೆ ಕಲಾಂ ಅವರು ಮೊದಲ ಬಾರಿಗೆ ಭಾರತಕ್ಕೆ ಕ್ಷಿಪಣಿಯನ್ನು ಕಂಡುಹಿಡಿದರು. ಈ ಕಾರಣಕ್ಕೆ ಅವರನ್ನು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ. ಯಾವಾಗ ಅಬ್ದುಲ್ ಕಲಾಂ DRDOಗೆ ಅಧ್ಯಕ್ಷರಾಗ್ತಾರೋ ಆಗ ಭಾರತದಲ್ಲಿ ಇತಿಹಾಸ ಸೃಷ್ಟಿಯಾಗುತ್ತೆ, ಒಂದು ಯುಗನೇ ಆರಂಭವಾಗುತ್ತೆ ಇಲ್ಲಿಂದ. ಸೊ ಮಿಸೈಲನ್ನು ಅವರು ಕಂಡುಹಿಡಿತಾರೆ, ಜೊತೆಗೆ ಅದನ್ನು ಅವರು ಇನ್ವೈಟ್ ಮಾಡ್ತಾರೆ. ಸೊ ಈ ಕಾರಣಕ್ಕಾಗಿಯೇ ಮುಖ್ಯವಾಗಿ ಅವರನ್ನು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆಯಲಾಗುತ್ತೆ. ಇಲ್ಲಿ ನೋಡಿ, DRDOನ ಧ್ಯೇಯ ವಾಕ್ಯವೇನು ಅಂತ ನಿಮಗೆ ಕೇಳ್ತಾರೆ. ಧ್ಯೇಯ ಬಲಶ್ಯ ಮೂಲಂ ವಿಜ್ಞಾನಂ, ಅಂದರೆ ಸಾಮರ್ಥ್ಯದ ಮೂಲ ವಿಜ್ಞಾನದಲ್ಲಿದೆ ಎಂಬುದು ಇದರ ಅರ್ಥ. ಗಮನಿಸಬೇಕು, DRDOನ ಧ್ಯೇಯ ವಾಕ್ಯವೇನು ಅಂತ ಕೇಳಿದರೆ ಬಲಸ್ಯ ಮೂಲಂ ವಿಜ್ಞಾನಂ, ಸಾಮರ್ಥ್ಯದ ಮೂಲ ವಿಜ್ಞಾನದಲ್ಲಿದೆ. ಅಂದರೆ ಸ್ಟ್ರೆಂತ್ಸ್ ನೋಡಿ, ಒರಿಜಿನ್ ಈಸ್ ಇನ್ ಸೈನ್ಸ್ ಎಂಬುದು ಇಂಗ್ಲೀಷಲ್ಲಿ. ಓಕೆ. ಮೂಲ ಸಂಸ್ಕೃತದಲ್ಲಿ ಬಲಸ್ಯ ಮೂಲಂ ವಿಜ್ಞಾನಂ, ಕನ್ನಡದಲ್ಲಿ ಸಾಮರ್ಥ್ಯದ ಮೂಲ ವಿಜ್ಞಾನದಲ್ಲಿದೆ. ಇಂಗ್ಲೀಷಲ್ಲಿ ಸ್ಟ್ರೆಂತ್ಸ್ ಒರಿಜಿನ್ ಈಸ್ ಇನ್ ಸೈನ್ಸ್ ಎಂಬುದು ಇದು ಧ್ಯೇಯವಾಕ್ಯವಾಗಿದೆ. ಸೊ ಇದರ ಧ್ಯೇಯವಾಕ್ಯ ನಿಮಗೆ ನೆನಪಿರಬೇಕಾಗುತ್ತೆ. ಸೊ ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಿ. DRDO ತನ್ನ 68ನೇ ಸಂಸ್ಥಾಪನಾ ದಿನವನ್ನು ಜನವರಿ 1, 2026ರಂದು ಆಚರಣೆ ಮಾಡಿಕೊಂಡಿದೆ. DRDO ಬಗ್ಗೆ ನೋಡಿ, DRDO ರಚನೆಯಾಗಿದ್ದು ಮುಖ್ಯವಾಗಿ TDS ಅಂದರೆ ಭಾರತೀಯ ಸೇನೆಯ ತಾಂತ್ರಿಕ ಅಭಿವೃದ್ಧಿ ಸ್ಥಾಪನೆ ಸಂಸ್ಥೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ಉತ್ಪಾದನಾ ನಿರ್ದೇಶನಾಲಯ DTDP, ರಕ್ಷಣಾ ವಿಜ್ಞಾನ ಸಂಸ್ಥೆ DSO ಸೇರಿದಂತೆ ಅಸ್ತಿತ್ವದಲ್ಲಿರುವ ಘಟಕಗಳ ವಿಲೀನದ ಮೂಲಕ DRDOವನ್ನು 1958ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಸಾಂಸ್ಥಿಕ ರಚನೆ ಹೇಗಾಯಿತು ನೋಡಿ. DRDO ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ಮುಖ್ಯವಾಗಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನೇತೃತ್ವದಲ್ಲಿದೆ. ಓಕೆ. ಸೊ ಇವರು DRDOನ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿರುತ್ತಾರೆ ಎಂಬುದನ್ನು ಗಮನಿಸಿ. ಮುಖ್ಯ ನಿಯಂತ್ರಕರು ಯಾರು ಹಾಗಾದರೆ DRDOಗೆ? DRDOದೊಳಗಿನ ವಿವಿಧ ತಂತ್ರಜ್ಞಾನಗಳನ್ನು ಮೇಲ್ವಿಚಾರಣೆ ಮಾಡುವ ಹಿರಿಯ ವಿಜ್ಞಾನಿಗಳಾದ ಮುಖ್ಯ ನಿಯಂತ್ರಕರು DGಯನ್ನು ಬೆಂಬಲಿಸುತ್ತದೆ. ನೋಡಿ, ಇಲ್ಲಿ DGಗಳಿರ್ತಾರೆ, ಡೈರೆಕ್ಟರ್ ಜನರಲ್. ಇವರು ಅಲ್ಲಿನ ಹಿರಿಯ ವಿಜ್ಞಾನಿಯಾಗಿರುತ್ತಾರೆ. ಅವರು ಇಲ್ಲಿನ ಅಂದರೆ DRDOನ ಮುಖ್ಯ ನಿಯಂತ್ರಕರಾಗಿರುತ್ತಾರೆ. ಸೊ ಇದರ ಪ್ರಯೋಗಾಲಯಗಳು ಇದ್ದಾವೆ ನೋಡಿ. ಪ್ರಯೋಗಾಲಯಗಳು ಅಂತ ನೋಡೋದಾದರೆ DRDO ಭಾರತದಾದ್ಯಂತ 53 ವಿಶೇಷ ಪ್ರಯೋಗಾಲಯಗಳು ಮತ್ತು 5 DRDO ಯುವ ವಿಜ್ಞಾನ ಅಥವಾ ವಿಜ್ಞಾನಿ ಪ್ರಯೋಗಾಲಯಗಳನ್ನು ಒಳಗೊಂಡಿದೆ. ಸೊ ಈ ಪಾಯಿಂಟನ್ನು ಗಮನಿಸಬೇಕು. ಪ್ರಯೋಗಾಲಯಗಳು ಅಂತ ಬಂದರೆ ಮುಖ್ಯವಾಗಿ 53 ವಿಶೇಷ ಪ್ರಯೋಗಾಲಯಗಳು, 5 ಯುವ ವಿಜ್ಞಾನಿ ಪ್ರಯೋಗಾಲಯಗಳನ್ನು ಒಳಗೊಂಡಿದೆ. ಹಾಗಾದರೆ 2025ರಲ್ಲಿ DRDOನ ಪ್ರಮುಖ ಸಾಧನೆಗಳನ್ನು ಕುರಿತು ನಾವು ನೋಡೋದಾದರೆ, ಒಂದನೇದಾಗಿ IADWS, ಇದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ಸಂಯೋಜಿತ ವಾಯು ರಕ್ಷಣಾ ಶಾಸ್ತ್ರ ವ್ಯವಸ್ಥೆ. ಇನ್ನು ಅನಂತ ಶಾಸ್ತ್ರ ವ್ಯವಸ್ಥೆ ನೋಡಿ, ಅಂದರೆ ಮೇಲ್ಮೈಯಿಂದ ವಾಯು ಕ್ಷಿಪಣಿಗೆ ತ್ವರಿತ ಪ್ರತಿಕ್ರಿಯೆ ನೀಡುವಂತಹ ವ್ಯವಸ್ಥೆ ಇದು ಅನಂತ ಶಾಸ್ತ್ರ. ಇದು ಕೂಡ DRDOನ ಸಾಧನೆ. ಇನ್ನು ಆಸ್ಟ್ರಾ MK2 BV ರಾಮ್ ಅಂತ ಕರೀತಾರೆ. BV ರಾಮ್ ಎಂಬುದು ಒಂದು ಆಸ್ಟ್ರಾ MK2, ಇದು ಕೂಡ DRDOನ ಸಾಧನೆ. ಇನ್ನು ಆ್ಯಂಟಿ ಟ್ಯಾಂಕ್ ನಾಗ್ ಮಿಸೈಲ್ ಸಿಸ್ಟಮ್ MK2, ಸೊ ಇದು ಕೂಡ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಸಾಧನೆ ಮಾಡಿದೆ. ಆ್ಯಂಟಿ ಟ್ಯಾಂಕ್ ನಾಗ್ ಮಿಸೈಲ್ ಎಂಬುದು ಒಂದು ಆ್ಯಂಟಿ ಟ್ಯಾಂಕ್ ಆಗಿದೆ. ಸೊ ಇದು ಬಳಸ್ತಕ್ಕಂಥದ್ದು MK2. ಇನ್ನು LRASSCM ಅಂತ ಕರಿತೀವಿ. ಇದು ದೀರ್ಘ ವ್ಯಾಪ್ತಿಯ ಗಾಳಿಯಿಂದ ಮೇಲ್ಮೈಗೆ ಹರುವ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿಯನ್ನು
ಈ ವರ್ಷ ಸಾಧನೆ ಮಾಡ್ತು ಅಂದರೆ ಹೋದ ವರ್ಷ 2025ರಲ್ಲಿ. ಓಕೆ, ಇನ್ನು IDDIS MK ಸೆಕೆಂಡ್ ಕೂಡ ಸಾಧನೆ ಮಾಡ್ತು ಅಂದರೆ ಇಂಟಿಗ್ರೇಟೆಡ್ ಡ್ರೋನ್ ಡಿಟೆಕ್ಷನ್ ಆ್ಯಂಡ್ ಇಂಟ್ರಡಕ್ಷನ್ ಸಿಸ್ಟಮ್. ಸೊ ಇದರೂ ಕೂಡ ಸಾಧನೆ ಮಾಡಿದಂಥದ್ದು DRDO. ಇವು 2025ರಲ್ಲಿ ಅದರ ಅತಿ ಮುಖ್ಯ ಸಾಧನೆಗಳಾಗಿವೆ. ಓಕೆ, ಇವೆಲ್ಲವೂ ಕೂಡ ನೆನಪಿರಲಿ. ನೆಕ್ಸ್ಟು 8ನೇ ಕ್ವಶನ್ ನೋಡಿ. ಡಿಜಿಟಲ್ ಪರಿವರ್ತನೆ, ಪಾರದರ್ಶಕತೆ, ಕಾರ್ಯಕ್ಷಮತೆ ವೃದ್ಧಿ ಮತ್ತು ನೌಕರರ ಕಲ್ಯಾಣದ ಗಮನದಲ್ಲಿರಿಸಿಕೊಂಡು KSRTCಯು ಯಾವ ಆ್ಯಪ್ನ 2ನೇ ಆವೃತ್ತಿಯನ್ನು ಬಿಡುಗಡೆ ಮಾಡಿತು? ಸಾರಿಗೆ ಮಿತ್ರ ಸರಿಯಾಗಿರತಕ್ಕಂಥ ಉತ್ತರ. ಆಪ್ಷನ್ ನಂಬರ್ 2 ಗಮನಿಸಬೇಕು. ಹಾಗಾದರೆ ಏನಿದು ಸಾರಿಗೆ ಮಿತ್ರ? ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ನೋಡಿ, ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿರತಕ್ಕಂಥದ್ದು. ಸಾರಿಗೆ ಮಿತ್ರ ಮೊಬೈಲ್ ಆ್ಯಪ್ ಬಿಡುಗಡೆಯಾಗಿದೆ. ಹಾಗಾದರೆ ಏನಿದು ಸಾರಿಗೆ ಮಿತ್ರ ಮೊಬೈಲ್ ಆ್ಯಪ್? ರಾಮಲಿಂಗಾರೆಡ್ಡಿಯವರು ಬಿಡುಗಡೆ ಮಾಡಿದರು. ನೋಡಿ, ಡಿಜಿಟಲ್ ಪರಿವರ್ತನೆ, ಪಾರದರ್ಶಕತೆ, ಕಾರ್ಯಕ್ಷಮತೆ ವೃದ್ಧಿ, ನೌಕರರ ಕಲ್ಯಾಣದ ಗಮನದಲ್ಲಿರಿಸಿಕೊಂಡು KSRTCಯು ಸಾರಿಗೆ ಮಿತ್ರ ಮೊಬೈಲ್ ಆ್ಯಪ್ನ 2ನೇ ಆವೃತ್ತಿಯನ್ನು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಬಿಡುಗಡೆ ಮಾಡಿದರು. HRMS ಮೊಬೈಲ್ ಆ್ಯಪನ್ನು ನೌಕರರಿಗೆ ತ್ವರಿತ ಸಮಯದಲ್ಲೇ ಮಾನವ ಸಂಪನ್ಮೂಲ ಸೇವೆಗಳನ್ನು ಸ್ಮಾರ್ಟ್ಫೋನ್ ಮೂಲಕ ಒದಗಿಸುವ ಉದ್ದೇಶದಿಂದ ಅಭಿವೃದ್ಧಿಪಡಿಸಲಾಗಿದೆ. ಹಾಗಾದರೆ ಈ ಪಾಯಿಂಟ್ನ ಮೂಲಕ ನಿಮಗೆ ಗೊತ್ತಾಯಿತು ಸಾರಿಗೆ ಮಿತ್ರ ಆ್ಯಪ್ನ ಉದ್ದೇಶ. ಸಾರಿಗೆ ಮಿತ್ರ ಆ್ಯಪ್ನ ಉದ್ದೇಶವೇನು? ನೌಕರರೇನಿದ್ದಾರೆ ಅವರಿಗೆ ತ್ವರಿತ ಸಮಯದಲ್ಲೇ ಮಾನವ ಸಂಪನ್ಮೂಲ ಸೇವೆಗಳನ್ನು ಸ್ಮಾರ್ಟ್ಫೋನ್ ಮೂಲಕ ಒದಗಿಸುವ ಉದ್ದೇಶವನ್ನು ಹೊಂದಿದೆ. ಅಂದರೆ ಏನು ವೈಶಿಷ್ಟ್ಯ ಇದರ ಏನಂದರೆ, ಇದು ಏನು ಕೆಲಸ ಮಾಡುತ್ತೆ ಅಂದರೆ ಜಿಯೋ ಫೆನ್ಸಿಂಗ್ ಆಧಾರಿತ ಹಾಜರಾತಿ ವ್ಯವಸ್ಥೆ ಮಾಡುತ್ತೆ. ಅಂದರೆ ತಾನು ಡ್ಯೂಟಿಗೆ ಜಾಯಿನ್ ಆದರೆ ಆತ ಡೈರೆಕ್ಟಾಗಿ ಸಾರಿಗೆ ಮಿತ್ರ ಆ್ಯಪ್ನಲ್ಲಿ ಹಾಜರಾತಿಯನ್ನು ಹಾಕಬೇಕಾಗುತ್ತೆ. ಮಾಸಿಕ ಹಾಜರಾತಿ ವೀಕ್ಷಣೆಯನ್ನು ಆತ ಮಾಡಬಹುದು. ಅಂದರೆ ಈ ತಿಂಗಳಲ್ಲಿ ನಾನು ಎಷ್ಟು ರಜೆ ಹಾಕಿದ್ದೀನಿ, ಎಷ್ಟು ದಿನ ಪ್ರೆಸೆಂಟ್ ಆಗಿದ್ದೀನಿ, ಅಂದರೆ ಎಷ್ಟು ಅವರ್ ಡ್ಯೂಟಿ ಮಾಡಿದ್ದೀನಿ, ಮತ್ತು ಏನಾದರೂ ಓವರ್ ಟೈಮ್ ಡ್ಯೂಟಿ ಮಾಡಿದರೆ ಅದರ ಡೀಟೇಲ್ಸ್ ಆಗಿರ್ಬೋದು. ಸೊ ಅಂದರೆ ಎಷ್ಟು ಸ್ಯಾಲ್ರಿ ಬಂದಿದೆ ಅಂತಕ್ಕಂಥ ಡೀಟೇಲ್ಸ್ ಆಗಿರ್ಬೋದು. ಎಲ್ಲ ಮಾಹಿತಿಯನ್ನು ಇದರ ಮೂಲಕ ವೀಕ್ಷಣೆ ಮಾಡ್ಬೋದು. ವೈಯಕ್ತಿಕ ವಿವರಗಳು, ಸೇವಾ ದಾಖಲಾತಿಗಳು, ಅದರ ವಿವರಗಳು ನೋಡ್ಬೋದು. ಕುಟುಂಬ ಸದಸ್ಯರ ಮಾಹಿತಿ, ನಾಮನಿರ್ದೇಶಿತ ಅಂದರೆ ನಾಮಿನಿ ವಿವರಗಳನ್ನು ಕೂಡ ನಾವು ತಿಳಿದುಕೊಳ್ಳಬಹುದು ಇದರ ಮೂಲಕ. ಓಕೆ, ನಾನು ಹೇಳಿದಂತೆ ಮಾಸಿಕ ವೇತನ ಪಟ್ಟಿ ಅನ್ನೋದೇ ಪೇ ಸ್ಲಿಪ್ ಕೂಡ ಒಂದೇ ಕ್ಲಿಕ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ಎಲ್ಲ ಸಾಮರ್ಥ್ಯವನ್ನು ಇದರ ಮೂಲಕ ಕಲ್ಪಿಸಿಕೊಡಲಾಗಿದೆ. ಸೊ ಇವತ್ತಿನ ಪ್ರಶ್ನೆಗಳು ನಿಮಗಾಗಿ. ಪ್ರತಿಯೊಬ್ಬರು ಈ ಕ್ವಶನ್ಗಳಿಗೆ ಆನ್ಸರ್ ಮಾಡಲೇಬೇಕು. ಕ್ವಶನ್ ಆಫ್ ದ ಡೇ ಗಮನಿಸಿ. ಧ್ರುವ NG ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ? ಎರಡನೇದಾಗಿ, ರಾಜ್ಯವರು ಅಂಗಾಂಶ ದಾನದಲ್ಲಿ ರಾಷ್ಟ್ರೀಯವಾಗಿ ಅಗ್ರಸ್ಥಾನವನ್ನು ಪಡೆದುಕೊಂಡ ರಾಜ್ಯ ಯಾವುದು? ಈ ಎರಡಕ್ಕೂ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಆನ್ಸರ್ ಮಾಡಿ. ಇದೇ ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. Thank you so much for watching my video, friends.